ಸಿನಿಮಾ ಲೋಕದಲ್ಲಿ ಏನೇನು ನಡೀತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಏಕವಚನದಲ್ಲಿ ಮಾತನಾಡುವ ಸಂಸ್ಕೃತಿ ನಮ್ಮದಲ್ಲ. ಹಿರಿಯ ನಟನಿಗೆ ಸರಿ ಎಂದ ವಿವಾದಕ್ಕೆ ಶಿವಣ್ಣ ಸ್ಪಷ್ಟನೆ. ತಮಿಳುನಾಡಿನ ಕಾರ್ಯಕ್ರಮದಲ್ಲಿ ಕಿರಿಯ ನಟ ಶಿವಕಾರ್ತಿಕೇಯನ್ಗೆ ಸರ್ ಎಂದು ಕರೆದು ಟೀಕೆಗೆ ಒಳಗಾಗಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿವಾದಕ್ಕೆ ಖಡಕ್ ಸ್ಪಷ್ಟನೆ ನೀಡಿದ್ದಾರೆ. ಕಿರಿಯರಿಗೂ ಗೌರವ ಕೊಡುವುದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಬಂದ ಸಂಸ್ಕಾರ. ಟೀಕೆ ಮಾಡುವವರ ಸಂತೋಷಕ್ಕೆ ನನ್ನ ಅಭ್ಯಂತರವಿಲ್ಲ ಎಂದು ಶಿವಣ್ಣ ತಿರುಗೇಟು ನೀಡಿದ್ದಾರೆ. ಕೇಳಿಬಂದ ವದಂತಿಗಳಿಗೆ ತೆರೆ ಎಳೆದ ನಟಿ ದೀಪಿಕಾ ಪಡುಕೋಣೆ. ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಬ್ರಹ್ಮಾಸ್ತ್ರ 2 ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ ಎಂಬ ವದಂತಿಗಳು ಅವರ ತಂಡ ತಳ್ಳಿ ಹಾಕಿದೆ. ಮೊದಲ ಭಾಗದಲ್ಲಿ ಶಿವ ತಾಯಿಯಾಗಿ ಸಣ್ಣ ಪಾತ್ರ ಮಾಡಿದ ದೀಪಿಕಾ ಎರಡನೇ ಭಾಗದಲ್ಲಿ ಇರೋದಿಲ್ಲ ಎಂದು ಸ್ಪಷ್ಟಪಡಿಸುವ ಮೂಲಕ ಹರಿದಾಡುತ್ತಿದ್ದ ಎಲ್ಲಾ ಸುದ್ದಿಗಳಿಗೆ ತೆರೆ ಎಳೆದಿದ್ದಾರೆ. ಈ ಕುರಿತು ಅಧಿಕೃತ ಹೇಳಿಕೆ ನೀಡಲಾಗಿದ್ದು ವದಂತಿಗಳಿಗೆ ಬ್ರೇಕ್ ಬಿದ್ದಿದೆ. ಚಿತ್ರತಂಡದ ಜೊತೆ ದೀಪಿಕಾ ಯಾವುದೇ ಒಪ್ಪಂದ ಮಾಡಿಕೊಂಡಿಲ್ಲ. ಬಿಕಿನಿ ಒಳ ಉಡುಪು ಧರಿಸಿ ಸಹೋದರನಿಗೆ ರಾಖಿ ಕಟ್ತಾರಾ? ಕೃತಿ ಸನನ್ ವಿರುದ್ಧ ಕಂಗನಾ ಗರಂ. ಜಾಹೀರಾತಿನಲ್ಲಿ ಕೃತಿ ಸನನ್ ಅವರು ಧರಿಸಿದ್ದ ಬಟ್ಟೆ ಬಗ್ಗೆ ಟೀಕೆ ವ್ಯಕ್ತವಾಗಿದೆ. ಸಹೋದರನಿಗೆ ರಾಖಿ ಕಟ್ಟುವಾಗ ಗ್ಲಾಮರಸ್ ಬಟ್ಟೆ ಧರಿಸಿದ್ದಕ್ಕೆ ನೆಟ್ಟಿಗರು ಕಿಡಿಕಾರ್ತಿದ್ದಾರೆ. ನಟಿ ಕಂಗನಾ ಕೂಡ ಈ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಅದಕ್ಕೆ ಕೃತಿ ಸನನ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬ ಕೌತುಕ ಮೂಡಿದೆ. ಈ ಜಾಹೀರಾತಿನಲ್ಲಿ ಕೃತಿ ಧರಿಸಿರುವ ಇಂಡೋ ವೆಸ್ಟರ್ನ್ ಬ್ರಾಲೆಟ್ ಶೈಲಿಯ ಉಡುಪು ಸಾಂಪ್ರದಾಯಿಕ ಹಬ್ಬದ ಹಿನ್ನೆಲೆಗೆ ಸೂಕ್ತವಾಗಿಲ್ಲ ಎಂದು ನೆಟ್ಟಿಗರು ಆಕ್ಷೇಪ ವ್ಯಕ್ತಪಡಿಸಿದರು. ಇದೀಗ ಈ ವಿವಾದಕ್ಕೆ ನಟಿ ಹಾಗೂ ಸಂಸದೆ ಕಂಗನಾ ಕೂಡ ಧ್ವನಿಗೂಡಿಸಿದ್ದಾರೆ. ಮಹಾಕಾಳಿ ಸಿನಿಮಾದ ಗ್ಲಿಮ್ಸ್ ಬಿಡುಗಡೆ. ಬಾಲಿವುಡ್ ನಟ ಅಕ್ಷಯ್ ಖನ್ನಾ ಅಭಿನಯಿಸಿರುವ ಮಹಾಕಾಳಿ ಸಿನಿಮಾದ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ. ಹನುಮಾನ್ ಸಿನಿಮಾದ ಯಶಸ್ಸಿನ ನಂತರ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ರವರು ತಮ್ಮ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಭಾಗವಾಗಿ ಮಹಾಕಾಳಿ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಪೌರಾಣಿಕ ಕಥಾಹಂದಾರ ಇರುವ ಈ ಸಿನಿಮಾದ ಮೊದಲ ಗ್ಲಿಮ್ಸ್ ಬಿಡುಗಡೆಯಾಗಿದೆ. ಶುಕ್ರಾಚಾರ್ಯಾಸ್ ವಾರ್ ಕ್ರೈಮ್ ಹೆಸರಿನಲ್ಲಿ ಬಿಡುಗಡೆಯಾಗಿರುವ ಈ 2 ನಿಮಿಷ 55 ಸೆಕೆಂಡ್ಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸದ್ದು ಮಾಡುತ್ತಿದೆ. ತಾಯಿ ಸಂಗೀತ ಹಾಗೂ ತಂದೆ ವಿಜಯ್ ಸಂಬಂಧದ ಬಗ್ಗೆ ಜೇಸನ್ ಸಂಜಯ್ ಮಾತು. ತಮಿಳುನಾಡು ಮುಖ್ಯಮಂತ್ರಿ ಹಾಗೂ ಖ್ಯಾತ ನಟ ವಿಜಯ್ ರವರ ಪುತ್ರ ಜೇಸನ್ ಸಂಜಯ್ ತಮ್ಮ ಕುಟುಂಬದೊಂದಿಗಿನ ಬಾಂಧವ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ಚೊಚ್ಚಲ ನಿರ್ದೇಶನದ ಸಿಗ್ಮಾ ಸಿನಿಮಾ ಬಿಡುಗಡೆಗೂ ಮುನ್ನ ನೀಡಿರುವ ಸಂದರ್ಶನದಲ್ಲಿ ಅವರು ತಾಯಿ ಸಂಗೀತ ಹಾಗೂ ತಂಗಿ ದಿವ್ಯಾ ಸಾಶಾ ಜೊತೆಗಿನ ನಂಟನ್ನ ಹಂಚಿಕೊಂಡಿದ್ದಾರೆ. ತಾಯಿ ತಮ್ಮ ಪಾಲಿನ ದೊಡ್ಡ ಬೆಂಬಲ ಎಂದು ಹೇಳಿದ್ದಾರೆ. ಅದೇಗೋ ತಂದೆ ಅಥವಾ ತಾಯಿಯೊಂದಿಗೆ ಎಲ್ಲವನ್ನ ಮುಕ್ತವಾಗಿ ಹಂಚಿಕೊಳ್ಳುವಷ್ಟು ನಿಕಟ ಸ್ನೇಹವಿಲ್ಲ ಎಂದು ಅವರು ಒಪ್ಪಿಕೊಂಡಿದ್ದಾರೆ. ತಮಗೆ ಕುಟುಂಬದಲ್ಲಿ ಅತ್ಯಂತ ಹತ್ತಿರದ ವ್ಯಕ್ತಿ ಅಂದ್ರೆ ಅವರ ತಂಗಿ ದಿವ್ಯಾ ಸಾಶಾ. ಬಾಲ್ಯದಲ್ಲಿ ಇಬ್ಬರ ನಡುವೆ ಬೆಕ್ಕು ಇಲ್ಲಿ ಜಗಳವಿತ್ತು. ಆದ್ರೆ ಈಗ ದೂರ ಹೆಚ್ಚಾದಂತೆ ಪ್ರೀತಿ ಮತ್ತು ಮಿಸ್ ಮಾಡಿಕೊಳ್ಳುವುದು ಹೆಚ್ಚಾಗಿದೆ ಎಂದಿದ್ದಾರೆ.